ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮಲ್ಲಿಕಾರ್ಜುನ ಆಚಾರ್ಯ ಶುದ್ಧಾತ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನಮ್ಮ ಸ್ನೇಹಿತರ ಒಂದು ಫಾರ್ಮ್ ಹೌಸಿಗೆ ಬಂದಿದ್ದೀವಿ. ಒಂದು ಅತ್ಯದ್ಭುತವಾದಂತಹ ಪ್ರಕೃತಿ ಸೌಂದರ್ಯ ನೋಡಲಿಕ್ಕೆ ಸಿಗ್ತಾಯಿದೆ. ಪ್ರಕೃತಿಯಲ್ಲಿ ಏನೇನು ಸಿಗ್ತಿದೆ, ಬೆಟ್ಟ ಬಂಡೆ ಕಲ್ಲುಗಳು, ಅದನ್ನೇ ಹಾಳು ಮಾಡದೆ ಆ ಬಂಡೆಕಲ್ಲುಗಳನ್ನೇ ಇನ್ನಷ್ಟು ಸೌಂದರ್ಯಯುತವಾಗಿ ಹೆಂಗೆ ಮಾಡಬೇಕೋ ಆ ಥರ ಎಲ್ಲವನ್ನು ಉಳಿಸ್ಕೊಂಡು ಒಂದು ಪ್ರಕೃತಿ ಸೇವೆ ಮಾಡ್ತಾಯಿದ್ದಾರೆ. ಅವರು ನನ್ನ ಆತ್ಮೀಯ ಸ್ನೇಹಿತರು ಹೌದು. ಗೌರಿಶಂಕರ್ ಹಾಗೆ ಜಿತೇಂದ್ರ ಕುಮಾರ್ ಅಂತ ಕೃಷಿಕರು, ಸಾವಯವ ಕೃಷಿಕರು. ಇಂಜಿನಿಯರಿಂಗ್ ಪದವಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆದರೂ ಕೂಡ ಅವರಿಗೆ ಅದೇನೋ ಪ್ರಕೃತಿಯಲ್ಲಿ ಒಲವು ಜಾಸ್ತಿ. ಸೊ ಹಾಗಾಗಿ ಕೃಷಿ ಕ್ಷೇತ್ರದಲ್ಲಿ ಒಂದು ಅತ್ಯದ್ಭುತವಾದಂಥ ಸಾಧನೆ ಮಾಡ್ತಾ ಇದ್ದಾರೆ ಕೂಡ. ಹಸುಗಳು ಸಾಕಿದ್ದಾರೆ. ದೇಸಿ ಕೃಷಿ ಪದ್ಧತಿಗಳು, ಸಾವಯವ ಕೃಷಿ ಪದ್ಧತಿಗಳು, ಇದು ಅವರು ಅನುಸರಿಸ್ತಾ ಇರ್ತಕ್ಕಂಥ ಒಂದು ಮಾರ್ಗಗಳು. ಇವರು ನಮ್ಮ ಸ್ನೇಹಿತರು ಗೌರಿಶಂಕರ್ ಅಂತ, ಅವರು ನಮ್ಮ ಸ್ನೇಹಿತರು ಜಿತೇಂದ್ರ ಕುಮಾರ್ ಅಂತ. ನಿಮಗಾಗಿ ನೋಡಿ, ಅವರು ಪ್ರಕೃತಿಯಲ್ಲಿ ಸಿಗತಕ್ಕಂಥ ತೆಂಗಿನ ಗರಿಯಿಂದ ಒಂದು ಗುಲಾಬಿ ಹೂವಿನ ರಚನೆ ಮಾಡಿದ್ದಾರೆ. ಅತ್ಯದ್ಭುತವಾಗಿ ಮಾಡಿದ್ದಾರೆ. ಪ್ರಕೃತಿಯಲ್ಲಿ ಇರೋದ್ರಿಂದ ಅವರಿಗೆ ಪ್ರಕೃತಿ ದತ್ತವಾಗಿ ಈ ಥರದೆಲ್ಲ ಮಾಡ್ತಾರೆ. ನೋಡಿ, ಈ ಕಲೆ ಏನು ತಿಳಿಸ್ಕೊಡುತ್ತೆ ಅಂತಂದರೆ, ನೋಡಿ, ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ, ಎಷ್ಟೇ ವಯಸ್ಸಾಗಿರ್ಬೋದು, ವಯಸ್ಸಿಗೂ ಮಾನಸಿಕ ಸ್ಥಿತಿಗೂ ಭಾಳ ಡಿಫ್ರೆನ್ಸು ಇದೆ, ಭಾಳ ವ್ಯತ್ಯಾಸ ಇದೆ. ಮುಗ್ಧ ಮನಸ್ಸು, ಮಗು ಮನಸ್ಸು ಅಂತ ಹೇಳ್ತೀವಲ್ಲ, ಆ ಮಗು ಮನಸ್ಸಿದ್ರೆ ಇಂಥವೆಲ್ಲ ಮಾಡೋಕ್ಕೆ ಸಾಧ್ಯ. ತುಂಬ ಕ್ರಿಯೇಟಿವಿಟಿ ಮನುಷ್ಯ. ಪ್ರಕೃತಿ ಸೇವೆಗೆ ಯಾವುದೇ ರೀತಿಯಾದಂಥ ಯಾವುದೇ ಕ್ಷಣದಲ್ಲಿ ಅವಕಾಶ ಸಿಕ್ಕಿದರೂ ಕೂಡ ಅವರು ಅದನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನಮ್ಮ ಸ್ನೇಹಿತರು ಗೌರಿಶಂಕರ್ ಅವ್ರದ್ದು ಫಾರ್ಮ್ ಹೌಸ್ ಇದು. ಗೌರಿಶಂಕರ್, ಮಾತಾಡಿ, ನಿಮ್ಮ ಅನುಭವ ಹಂಚ್ಕೊಳ್ಳಿ. ಕೃಷಿ ಕ್ಷೇತ್ರದಲ್ಲಿ ಏನು ಅನ್ನಿಸ್ತಾ ಇದೆ, ಏನೆಲ್ಲ ಮಾಡಿದ್ದೀರಾ, ಯಾವ ಥರ ಮಾಡಿದ್ದೀರಾ? ಏನು ಬಟರ್ ಫ್ರೂಟ್ಸ್ ಹಾಕಿದೀವಿ, ಅಡಿಕೆ ಹಾಕಿದೀವಿ, ತೆಂಗಿದೆ. ತೆಂಗು ಆಲ್ರೆಡಿ ಇತ್ತು. ಎಷ್ಟು ಎಕರೆ ಫಾರ್ಮು? ಟೋಟಲ್ ಆಗಿದೆ 10 ಎಕರೆ ಫಾರ್ಮು. 10 ಎಕರೆಯಲ್ಲಿ 4 ಎಕರೆ ಅಡಿಕೆ, ತೆಂಗು 2 ಮಿಶ್ರ ಬೆಳೆ. ಇನ್ನ ಉಳಿದಂತೆ ಮಾವು ಮತ್ತೆ ತೆಂಗು, ಬಟರ್ ಫ್ರೂಟ್ಸು, ಬೇರೆ ಬೇರೆ ಹಣ್ಣುಗಳು, ಈ ತರದ. ಎಷ್ಟು ವರ್ಷದಿಂದ ಈ ಕೃಷಿ ಮಾಡ್ತಾ ಇದ್ದೀರಾ? ನಾವು ತಗೊಂಡಿದ್ದು 2018. ಅದಾಗಿದ್ದ ನಂತರ ಒಂದು 19ರಿಂದ ಕೃಷಿ ಮಾಡ್ತಾ ಇದ್ದೀನಿ. ಓಕೆ. ಏನು ನಿಮ್ಮ ಅನುಭವಗಳು, ಏನನ್ನು ಕಲ್ತ್ರಿ? ಪ್ರಕೃತಿ ನಿಮಗೆ ಏನೆಲ್ಲ ಹೇಳ್ಕೊಡ್ತು? ಏನು ಅನ್ನಿಸ್ತಾ ಇದೆ ಪ್ರಕೃತಿ ಸೇವೆಯಿಂದ ನಿಮ್ಮ ಜೀವನದಲ್ಲಾದಂಥ ಬದಲಾವಣೆಗಳು? ಯಾವ ಥರದ್ದು ಅನುಭವ ನಿಮಗೆ ಪ್ರಕೃತಿ ಕೊಟ್ಟಿದೆ? ಬದಲಾವಣೆ ಅಂತ ಹೇಳೋದ್ಕಿಂತ ಇದೊಂಥರ ಖುಷಿ ಆ್ಯಕ್ಚುಲಿ. ಏನೋ ನನಗೆ ಈ ಶನಿವಾರ ಭಾನುವಾರ ಅಥವಾ ರಜದ ಟೈಮಲ್ಲಿ ಅಥವಾ ಯಾವುದಾದ್ರೂ ಟೈಮ್ ಇದ್ದಾಗ ಇಲ್ಲಿ ಬಂದು ಎಷ್ಟಾಗುತ್ತೋ ಅಷ್ಟು ಗಿಡಗಳು, ಕಾಡು ಸಸಿ ನೆಟ್ಟಿರೋದು ಅಥವಾ ಏನೋ ಒಂದು ಒಟ್ಟು ಏನಾದರೂ ಬೆಳಿಬೇಕು ಮಾಡಬೇಕು ಅನ್ನೋ ಖುಷಿ. ಮತ್ತು ಅದ್ರ ಜೊತೆಗೆ ಏನು ಕಲ್ತಿರೋದು ಇದೆ. ಅಂದರೆ ಎಷ್ಟೋ ಗಿಡ ಹಾಕಿದ್ದು ಹೋಗಿದ್ದು ಉಂಟು, ಏನಕ್ಕೆ ಹೋಯ್ತು ಅಂತ ತಿಳ್ಕೊಂಡಿದ್ದು ಉಂಟು. ತಿರ್ಗಾ ಅದನ್ನ ನೆಕ್ಸ್ಟ್ ಅದಕ್ಕೆ ಬೆಳ್ಸೋಕ್ಕೆ ಮಾಡೋಕ್ಕೆ ಏನೇನು ಮಾಡಬೇಕು ಆ ಥರ ಹಂಗೆ ಅನುಭವ ಮಾಡ್ಕೊಂಡು ಕೆಲವರೆಲ್ಲ ತುಂಬ ಹೇಳ್ತಾ ಇರ್ತಾರೆ, ಕೃಷಿಯಲ್ಲಿ ಅಷ್ಟು ದುಡ್ಡು ಮಾಡ್ಬೋದು, ಇಷ್ಟು ದುಡ್ಡು ಮಾಡ್ಬೋದು ಅಂತ. ನಿಮಗೆ ಏನು ಅನುಭವ ಉಂಟು? ದುಡ್ಡಿಗೋಸ್ಕರ ಮಾಡ್ತಾ ಇದ್ದೀರಾ, ಒಂದು ಮಾನಸಿಕ ನೆಮ್ಮದಿಗೋಸ್ಕರ ಮಾಡ್ತಾ ಇದ್ದೀರಾ, ಅಥವಾ ಒಂದು ಜೀವನದಲ್ಲಿ ಒಂದು ಸಂತೃಪ್ತಿ ಭಾವ ಬೇಕು ಅಂತ ಮಾಡ್ತಾ ಇದ್ದೀರಾ? ದುಡ್ಡು ಅನ್ನೋದಕ್ಕಿಂತ ಅದೇ ಸಂತೃಪ್ತಿ, ಖುಷಿ, ನೆಮ್ಮದಿ. ಮೇಯ್ನಾಗಿ ನೆಮ್ಮದಿ. ಆ್ಯಕ್ಚುಲಿ ಎಲ್ಲೂ ಸಿಗದಿರೋ ನೆಮ್ಮದಿ ಇಲ್ಲಿ ಬಂದರೆ. ದುಡ್ಡು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಏನೋ ಮಾಡ್ಬೋದು ಅಂತ ಎಲ್ಲ ಜನಗಳಿಗೆ ಅಥವಾ ಹೊಸದಾಗಿ ಯುವ ಕೃಷಿಕರಿಗೆಲ್ಲ ಒಂದಷ್ಟು ಮಾಹಿತಿ ಇದೆ. ಅದು ನಿಮ್ಮ ಅನುಭವದಲ್ಲಿ ಹೇಳಿ, ಅದು ಸತ್ಯವೋ ಸುಳ್ಳೋ? ನನ್ನ ಅನುಭವ ಪ್ರಕಾರ ಸುಳ್ಳು. ಏನಕ್ಕೆ ಅಂದರೆ ನಾವು ಅಂದ್ಕೊಂಡಂಗೆ ಅದು ಮಾರ್ಕೆಟ್ ಇರೋದಿಲ್ಲ. ಇವಾಗ ಮಾವು ಬೆಳೆದಿದ್ದೀವಿ, ಮಾವು ಮಂಡಿಗೆ ತೊಗೊಂಡೋದ್ರೆ 8 ರೂಪಾಯಿ ಕೇಳ್ತಾರೆ ಸೇಂದೂರ, ಇಲ್ಲ ಬಾದಾಮಿ 35 ಕೇಳ್ತಾರೆ. ಅದೇ ಆಚೆ ಸಿಗೋದು ನಾವು ಹಣ್ಣು ಮಾಡಿ ಮಾರಿದ್ರೇನೆ ಬೆಲೆ ಜಾಸ್ತಿ. ನಾವು ಡೈರೆಕ್ಟಾಗಿ ಹೋಗಿ ಮಂಡಿಗೆ ಹಾಕಿದ್ರೆ ನಮಗೆ ಯಾವುದೇ ಮಂಡಿಗೆ ಹೋಗಿ, ನೀವು ಯಾವುದೇ APMC ಅಥವಾ ಯಾವುದೇ ಮಂಡಿ ಹತ್ರ ಮಂಡಿಗೆ ಹೋದ್ರೂ ನಿಮಗೆ ಸಿಗೋದು ಕಡಿಮೆ ಬೆಲೆಗೇನೆ. ಸೊ ನೀವು ಡೈರೆಕ್ಟ್ ಎಂಡ್ ಟು ಎಂಡ್ ಮಾರ್ಕೆಟ್ ನೋಡಬೇಕು. ಮಧ್ಯದಲ್ಲಿ ನೀವು ಯಾವಾಗ ಮೀಡಿಯೇಷನ್ ಹೋಗ್ತಿರೋ ಸೊ ಲಾಸ್ ಆಗುತ್ತೆ. ಸೊ ಅದು ಈ ಸಲ ಮುಂಚೆ ಎಲ್ಲ ಏನು ಮಾಡ್ತಿದ್ವಿ,
ಗುತ್ತಿಗೆ ಕೊಟ್ಬಿಡ್ತಿದ್ವಿ, ಯಾರೋ ಒಪ್ಕೊಂತಿದ್ರು ಮಾಡ್ತಿದ್ರು. ಈ ಸಲ ನಾನೇ ಸ್ವಂತ ಅನುಭವ ಮಾಡಬೇಕು ಅಂತ ಹೇಳಿ ಕೊಡದೆ ಮಂಡಿಗೆ ಹಾಕ್ದೆ. ಮಂಡಿಲಿ ಫಸ್ಟ್ ಕಟಾವ್ಗೆ ತುಂಬ ಕಡಿಮೆಗೆ ಸಿಕ್ತು ಅಮೌಂಟು, ಒಂದು 20,000 ಸಿಕ್ಕಿರ್ಬೋದು ಅಷ್ಟೇ. ಅದಾದಮೇಲೆ ಏನು ಮಾಡಿದ್ವಿ, ಹಣ್ಣು ಮಾಡಿ ಎಷ್ಟಾಗುತ್ತೋ ಅಷ್ಟು, ಅದರಲ್ಲಿ ಏನೋ ಲಾಸ್ ಆಗಿದ್ದೇ ಜಾಸ್ತಿ. ಅದೇ ಇದು ಲಾಭಕ್ಕಿಂತ ಹೆಚ್ಚಾಗಿ ನೀವು ಒಂದು ಮಾನಸಿಕ ನೆಮ್ಮದಿ, ಒಂದು ಏನೋ ಡಿವೈನಿಟಿ, ಒಂದು ಸ್ಪಿರಿಚುವಲ್ ಡಿವೈನಿಟಿ, ಒಂದು ಏನೋ ಒಂದು ಸಾಧನೆ ಮಾಡಬೇಕು, ಕೃಷಿ ಮಣ್ಣಿನ ಸೇವೆ ಮಾಡಬೇಕು, ಪ್ರಕೃತಿ ಸೇವೆ ಮಾಡಬೇಕು. ಮೇನ್ ಆಗಿ ಆರ್ಗ್ಯಾನಿಕ್ ಹಣ್ಣನ್ನ ಹೆಂಗೆಂಗೋ ಬೇರೆ ತರ. ನೀವು ಕೆಮಿಕಲ್ ಗೊಬ್ಬರ ಎಲ್ಲ ಬಳಸ್ತಿರೋ? ಕೆಮಿಕಲ್ ಗೊಬ್ಬರ ಎಲ್ಲ ಬಳಸ್ತಿರೋ? ಕೆಮಿಕಲ್ ಗೊಬ್ಬರ ಎಲ್ಲ ಏನು ಹಾಕಿಲ್ಲ, ಏನು ಪೋಷಣೆ ಮಾಡಿಲ್ಲ ಮರಕ್ಕೆ. ಹೂವು ಆದ್ಮೇಲೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿರ್ತಕ್ಕಂಥ ಅಡಿಕೆ ತೋಟ ನೋಡಿ, ಅದು ಎಷ್ಟು ಗ್ರೀನರಿ ಆಗಿದೆ. ಸೊ ಹಾಗೆ ಇಲ್ಲಿ ಬೆಳೆದಿರ್ತಕ್ಕಂಥ ಪ್ರತಿಯೊಂದು ಗಿಡ ಕೂಡ ಸಗಣಿ ಗೊಬ್ಬರಗಳನ್ನು ಹಾಕಿದ್ದಾರೆ, ನ್ಯಾಚುರಲ್ ಗೊಬ್ಬರ, ಯಾವುದೇ ರೀತಿಯಾದಂಥ ಕೆಮಿಕಲ್ಲು ಬಳಸಿಲ್ಲ. ಹಾಗೆ ನೀವು ನೋಡ್ಬೋದು, ತೋಟದಲ್ಲೇ ಒಂದು ಸುಂದರವಾದ ಒಂದು ಹೆಂಚಿನ ಮನೆ ಕೂಡ ಕಟ್ಕೊಂಡಿದ್ದಾರೆ, ಪ್ರಾಕೃತಿಕವಾಗಿ ಸಿಗ್ತಕ್ಕಂಥದ್ದು, ಯಾವುದೇ ಕೆಮಿಕಲ್ಲು ಅಥವಾ ಆರ್ಟಿಫಿಷಿಯಲ್ಲು ಏನು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮಾಡಿಲ್ಲ. ಪ್ರಕೃತಿ ಸೌಂದರ್ಯ ಎಷ್ಟು ಅದ್ಭುತವಾಗಿದೆ. ಸೊ ವೃತ್ತಿಯಲ್ಲಿ ಇಂಜಿನಿಯರ್ ಆದರೂ ಕೂಡ ಒಂದು ಪ್ರಕೃತಿ ಸೇವೆ ಮಾಡಬೇಕು ಅಂತ ಒಂದು ಅನುಭವದಲ್ಲಿ ಮಾಡ್ತಾಯಿದ್ದಾರೆ. ನೋಡಿ ನಮ್ಮ ಜೀತ್ ಅವರು ನೋಡಿ, ಸಾವಯವ ಕೃಷಿಯಲ್ಲಿ ಏನು ಸಾಧನೆ ಮಾಡ್ಬೋದು, ಯಾವ ರೀತಿ ಒಂದು ಪ್ರತಿಫಲ ಪ್ರಕೃತಿ ಕೊಡುತ್ತೆ ಅನ್ನೋದಕ್ಕೆ ನೋಡಿ, ಇದ್ರ ಸೈಜ್ ನೋಡ್ತಾ ಇರ್ಬೋದು ನೀವು. ತೆಂಗಿನಕಾಯ್ದು ಸರಿಸುಮಾರು ನೀವು ಹಾಗೆ ಹಿಡ್ಕೊಳ್ಳಿ ಜೀತು, ನಾನು ಅದು ಸೈಜನ್ನು ಹೋಲಿಸಿದ್ರೆ ನೋಡಿ, ಅವರು ತಲೆಗೆ ಹೋಲಿಸಿದ್ರೆ ಹೆಚ್ಚು ಕಮ್ಮಿ ಒಂದು ದಷ್ಟಪುಷ್ಟವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಎಷ್ಟಿರ್ಬೋದು ಅಷ್ಟೇ ಸೈಜಲ್ಲಿದೆ ತೆಂಗಿನಕಾಯಿ. ನೋಡಿ, ಕೆಂಜೆ ಎಳ್ನೀರು ಅಂತ ಇರ್ಬೋದು. ಇದು ನಾಟಿನ ಇದು? ಹೌದು, ನಾಟಿ. ನೋಡಿ, ನಾಟಿ ತೆಂಗಿನಕಾಯಿ ಎಷ್ಟು ಸೊಗಸಾಗಿ ಬೆಳೆದಿದೆ. ಮರ ನೋಡಿ, ಅಲ್ಲಿ ಮರನೂ ತೋರಿಸ್ತೀನಿ ನೋಡಿ. ಇಲ್ಲ ಹಳಸಿನಣ್ಣು ನೋಡಿ ಹೆಂಗೆ ಬೆಳೆದಿದೆ. ಇದು ಕೂಡ ಅಷ್ಟೇ ನಾಟಿ ಮರ. ಹಳಸಿನಣ್ಣು ಎಷ್ಟು ಸೊಗಸಾಗಿ ಬೆಳೆದಿದೆ, ಇನ್ನೂ ಹಣ್ಣಾಗಿಲ್ಲ ಅಂತ ಕಾಣುತ್ತೆ ನೋಡಿ. ರಕ್ತಚಂದನ, ಅಡಿಕೆ, ಆಮೇಲೆ ಮಹಾಗನಿ, ಬೇವು ಈ ಥರದ್ದೆಲ್ಲ ಹಾಕಿದ್ದಾರೆ. ಅದರ ಜೊತೆಗೆ ಇದು ನೋಡಿ, ಇದು ವಾಟರ್ ಆ್ಯಪಲ್ ಅಂತಿದು. ಎಷ್ಟು ಸೊಗಸಾಗಿ ಬಂದಿದೆ. ಇದು ಇನ್ನೂ ಬೆಳಿಬೇಕು, ಇನ್ನೂ ಬಂದಿಲ್ಲ. ಇಲ್ಲಿದೆ. ಬನ್ನಿ ಸ್ನೇಹಿತರೆ, ಇನ್ನೊಂದು ವಿಶೇಷವಾದ ಮರ ತೋರಿಸ್ತೀನಿ ನಿಮಗೆ. ನೀವೆಲ್ಲ ಶಿವನ ಆರಾಧಕರಾಗಿರ್ತೀರಿ. ನಮ್ಮ ಪರಮಾತ್ಮ ಇದಾನಲ್ಲ ಶಿವ, ಅವನಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಒಂದು ಎಲೆ ಅಥವಾ ಹೂವು ನೋಡಿ. ನೀವೆಲ್ಲ ನೋಡಿರ್ತೀರಿ, ತ್ರಿದಳಂ ತ್ರಿಗುಣಾಕಾರಂ ಅಂತ ಒಂದು ಮಂತ್ರವನ್ನು ಕೇಳಿರ್ತೀರ. ಇಲ್ಲಿ ನೋಡಿ, ಇದು ವಿಶೇಷವಾಗಿರ್ತಕ್ಕಂಥ ಒಂದು ಬಿಲ್ವಪತ್ರೆ. ಬಿಲ್ವಪತ್ರೆ ಇದು 5 ಎಳೆ ಬಿಲ್ವಪತ್ರೆ ನೋಡಿ. ನಿಮಗೆ 5 ಎಳೆ ಕೌಲು ಕಾಣ್ತಾ ಇದೆ. ನಿಮ್ಗೆ ಇನ್ನೂ ಒಂದು ಇಂಡಿವಿಜುವಲ್ ಆಗಿರ್ತಕ್ಕಂಥ ಒಂದು ತೋರಿಸ್ತೀನಿ. ನೋಡಿ, ಇಲ್ಲಿ ತುದಿಲಿದೆ ನೋಡಿ, ನೋಡಿ ನಿಮಗೆ ಕಾಣುತ್ತೆ. ಇದು ಬಿಲ್ವಪತ್ರೆ. ಇದರಲ್ಲಿ 5 ದಳಗಳು ಬರುತ್ತೆ ನೋಡಿ. ಎಷ್ಟು ಸೊಗಸಾಗಿ ಇಲ್ಲಿ ಅತ್ಯದ್ಭುತವಾಗಿರ್ತಂಥ ಆಧ್ಯಾತ್ಮಿಕವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಗಿಡಗಳನ್ನು, ಆಮೇಲೆ ವೈದ್ಯಕೀಯವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನು ಕೂಡ ಇಲ್ಲಿ ಬೆಳೆಸ್ತಾ ಇದ್ದಾರೆ. ಇದೊಂದು ಪ್ರಕೃತಿ ಸೇವೆ. ಪರಮಾತ್ಮ ನಿಮಗೆಲ್ಲರೂ ಒಳ್ಳೇದು ಮಾಡಲಿ. ನೋಡಿ, 5 ಎಳೆ ಬಿಲ್ವ. ನೀವು ಕೂಡ ಇದನ್ನು ನಿಮ್ಮ ಮನೆಗಳಲ್ಲಿ, ತೋಟಗಳಲ್ಲಿ ಇದ್ದರೆ ಬೆಳೆಸಿ, ತುಂಬ ಒಳ್ಳೆಯದು. ಬನ್ನಿ ಮರ ಕೂಡ ಇದೆ ನೋಡಿ. ಬನ್ನಿ ಮರ ಎಷ್ಟು ಸೊಗಸಾಗಿ ಬೆಳೆದಿದೆ, ಎಷ್ಟು ಎತ್ತರವಾಗಿ ದಷ್ಟಪುಷ್ಟವಾಗಿ ಬುರದಾಕಾರವಾಗಿ ಬೆಳೆದಿದೆ ನೋಡಿ. ಆ ಕಡೆ ಎಲ್ಲ ಅಡಿಕೆ ತೋಟ ಮಾಡಿದ್ದಾರೆ. ನಮ್ಮ ಜೀತು ಅವ್ರು ಏನೇನೋ ಮಾಡ್ತಾರೆ ನೋಡಿ. ಇದೆಲ್ಲ ವಾಚ್ ಎಲ್ಲ ಮಾಡಿಕೊಟ್ಟಿದ್ದಾರೆ ನೋಡಿ. ಅದು ತೆಂಗಿನ ಗರಿಯಿಂದ ವಾಚ್ ಕೂಡ ಮಾಡಿಕೊಟ್ಟಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ರಾಮಫಲ. ನೀನು ಹೇಳು, ನಿಂತ್ಕೊಂಡು ಎಕ್ಸ್ಪ್ಲೈನ್ ಮಾಡು. ಇದು ಬಂದು ರಾಮಫಲ ಅಂತ ಹೇಳ್ಬಿಟ್ಟು, ಇದನ್ನು ಕೆಲವು ಕಡೆ ರಾಮ್ ಸೀತಾಫಲ ಅಂತಲೂ ಕೂಡ ಹೇಳ್ತಾರೆ. ವಿಶೇಷವಾಗಿ ಇದ್ರದ್ದು ವಿಶೇಷತೆ ನಾವೇನು ಕಾಣ್ತೀವಿ ಅಂತಂದರೆ, ಇದು ಬಹುಮುಖ್ಯವಾಗಿ ಈ ಕ್ಯಾನ್ಸರ್ಗೆ ಅಂತ ಏನು ನಾವು ಉಪಯೋಗಿಸ್ತೀವಿ ನೋನಿ ಔಷಧಿಗಳು, ನೋನಿ ಅಲ್ಲ ಔಷಧಿಗಳು, ಆ ಔಷಧಿಗೆ ಮತ್ತು ಒಂದು ಕೀಮೋಥೆರಪಿಗೆ ಇದು ಒಂದು ಹಣ್ಣು. ಮತ್ತು ಈ ಒಂದು ಹಣ್ಣು ಆಗಬೇಕು ಅಂತಂದರೆ ಇಲ್ಲಿ ನೋಡಿ, ಒಂದು ಹೂವು ಬಿಟ್ಟಿದೆ. ಈ ಹೂವು ಕಾಣ್ತಿದೆಯಾ? ಈ ಹೂವು ಇದು ಮೊದಲನೇ ಮಳೆ ಅಂದರೆ ಈ ಜೂನ್ ತಿಂಗಳಲ್ಲಿ ಏನು ಬೀಳುತ್ತೆ ಮುಂಗಾರು ಮಳೆ, ಆ ಮುಂಗಾರು ಮಳೆಗೆ ಫಸ್ಟ್ ಮಳೆಗೆ ಇದು ಹೂವು ಆಗುತ್ತೆ. ಲಾಸ್ಟ್ ಮಳೆ ಅಂದರೆ ದೀಪಾವಳಿ ದಿವಸ ಬೀಳುತ್ತಲ್ವ, ಆವಾಗ ಇದು ಹಣ್ಣಾಗುತ್ತೆ. 6 ತಿಂಗಳು ಬೇಕು ಇದು. ಇದು ಅದರ ವಿಶೇಷ.
ಇನ್ನು ಏನೇನೆಲ್ಲ ಔಷಧಿ ಗುಣಗಳು ಇರ್ಬೋದು? ಒಂದು ಕಾಯಿ ಬಿಟ್ಟಿರೋ ಆಗಿದೆ? ಕಾಯಿ ಈಗಲೇ ಬಿಡೋದಿಲ್ಲ, ಇನ್ನೂ ಸ್ವಲ್ಪ ಸಮಯ ಆಗುತ್ತೆ. ಇಲ್ಲ ಇಲ್ಲ, ಅದು ಎಲೆನ ನಾನು ಎಲೆ ಕಾಯಿ ಅಂತ ಭಾವಿಸಿದೆ. ಹಾಂ. ಆಮೇಲೆ ಇಲ್ಲಿ ಹೆಬ್ಬೇವು ನೋಡ್ಬೋದು. ಹೆಬ್ಬೇವಿನ ಗಿಡ ಪಕ್ಕದಲ್ಲಿ ಬೇವಿನ ಗಿಡ ನೋಡಿ. ಇದು ಹೆಬ್ಬೇವು, ಇದು ಬೇವು. ನಿಮಗೆ ನೋಡಿ ಇಲ್ಲಿ ಇನ್ನೊಂದು ವಿಶೇಷ ತೋರಿಸ್ತೀನಿ ವ್ಯತ್ಯಾಸಗಳು. ಇದು ನೋಡಿ, ಇದು ಬಂದು ನಮ್ಮ ನಾಟಿ ಬೇವು. ಸಾಧಾರಣವಾಗಿ ನಮಗೆ ಊರು ಕೇರಿಗಳಲ್ಲಿ ನಮ್ಮಲ್ಲಿ ಕಾಣ್ತಕ್ಕಂಥ, ಸರ್ವೇ ಸಾಧಾರಣವಾಗಿ ಕಾಣ್ತಕ್ಕಂಥ ನಾಟಿ ಬೇವು. ಅದೇ ರೀತಿ ಇನ್ನೊಂದಿದೆ, ಇದು ಕಮರ್ಷಿಯಲ್ ಪರ್ಪೋಸ್ ಬಳಸ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ನೀವೇನು ಪ್ಲೈವುಡ್ ಎಲ್ಲ ಬಳಸ್ತಿರಲ್ಲ ಮನೆಗೆ ಟೀಪಾಯ್ ಮಾಡೋದಕ್ಕೆ, ಅದಕ್ಕೆ ಇದು ಹೆಬ್ಬೇವು ನೋಡಿ. ಅದರ ಎಲೆಗಳು ನೋಡ್ಬೋದು ನೀವು, ಎಷ್ಟು ದೊಡ್ಡದಾಗಿ ಬೆಳೆದಿರುತ್ತೆ ಹೆಬ್ಬೇವಿಂದು, ದೊಡ್ಡ ದೊಡ್ಡ ಎಲೆಗಳು ನೋಡಿ. ಇದು ಹೆಬ್ಬೇವು. ಸೊ ಇದು ಕನಿಷ್ಠ ಅಂದರೂ ಒಂದು 8 ವರ್ಷಗಳು ಬೇಕಿದು. 8 ವರ್ಷಗಳ ಕಟಾವಿದು ಹೆಬ್ಬೇವು. ಅತ್ಯದ್ಭುತವಾಗಿರ್ತಕ್ಕಂಥದ್ದು ನೋಡಿ. ನೋಡಿ ಇದು ಕೂಡ ಅಷ್ಟೇ ರಾಮಫಲ. ಎಲ್ಲ ಬದುವಿನಲ್ಲಿ ಹಾಕಿದ್ದಾರೆ. ಮಣ್ಣು ಭಾಳ ಸೊಗಸಾಗಿದೆ. ಎಷ್ಟು ಸೊಗಸಾಗಿದೆ ಮಣ್ಣು ಅಂತಂದರೆ, ಇದು ಫಿಗ್ ಅಂತ ಅಂಜೂರ ನೋಡಿ. ಅಂಜೂರದ ಮರ ಗಿಡ ಈಗ ಸದ್ಯಕ್ಕೆ ಇನ್ನೂ ಚಿಕ್ಕ ಒಂದು ಇದೆ, ಸಸಿಯಾಗಿದೆ, ಇನ್ನು ಕವಲು ಹೊಡಿತಾ ಇದೆ ನೋಡಿ. ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಾಯಿಗಳು ಬಿಟ್ಟಿದೆ. ಅದೆಲ್ಲ ಇದು ಮಂಗಳೂರು ಹಲಸು. ಇದು ನೋಡಿ, ಇದು ಫಿಗ್ಸ್. ನೀವೇನು ತಿಂತಿರಲ್ಲ ಡ್ರೈ ಫ್ರೂಟ್ಸಲ್ಲಿ, ಅಂಜೂರ, ಅದು ಜೀಗುಜ್ಜೆ, ಮಂಗಳೂರು ಹಲಸು. ಬನ್ನಿ ಜೀತು ಅವರೇ, ನೀವು ಪ್ರಗತಿಪರ ಕೃಷಿಕರು, ಇದೆಲ್ಲ ನೀವು ತೋರಿಸ್ಕೊಡ್ಬೇಕು ನಮಗೆ. ನೋಡಿ ಇಲ್ಲೊಂದಿದೆ, ಇದರ ಹೆಸರು ಜೀಗುಜ್ಜೆ ಅಂತ ಹೇಳ್ತಾರೆ ಮಂಗಳೂರು ಕಡೆ. ಆ್ಯಕ್ಚುಲಿ ಇದರ ಹೆಸರು ಮಂಗಳೂರು ಹಲಸು ಅಂತ. ಸೊ ಸರ್ವೇ ಸಾಮಾನ್ಯವಾಗಿ ಕಾಮನ್ ನೇಮ್, ಸಾಮಾನ್ಯ ಹೆಸರು ಬಂದು ಮಂಗಳೂರು ಹಲಸು ಅಂತ. ಆದರೆ ಮಂಗಳೂರು ಸೈಡು ಕೋಸ್ಟಲ್ ರೀಜನ್ ಕಡೆ, ಕರಾವಳಿ ಕಡೆ ಇದನ್ನು ಮಂಗಳೂರು ಹಲಸು ಜೀಗುಜ್ಜೆ ಅಂತ ಹೇಳ್ತಾರೆ. ಇದನ್ನು ಜೀಗುಜ್ಜೆ, ಮಂಗಳೂರು ಹಲಸು ನೋಡಿ. ಇದು ನೀವು ಎಲೆಗಳನ್ನು ನೋಡ್ಬೋದು. ಇದರಲ್ಲಿ ವಿಶೇಷವಾಗಿ ನಮಗೆ 10 ವರ್ಷಕ್ಕೆ ಒಳಗಾಗಿ, ಅಂದರೆ 7 ವರ್ಷದಿಂದ 8 ವರ್ಷಕ್ಕೆ ಸರಿಸುಮಾರು ಆ ಸಮಯಕ್ಕೆ ಇದು ಹಣ್ಣುಗಳು ಬಿಡ್ತವೆ. ಆ ಹಣ್ಣುಗಳು ಹಲಸು ಬಿಟ್ಟಂಗೆ ಕಾಂಡದಲ್ಲಿ ಬಿಡೋದಿಲ್ಲ, ಗೊಂಚಲಾಗಿ. ಮಲ್ಲಿಗೆ ಹೂವು ಬಿಟ್ಟಂಗೆ ಎಲೆ ತುದಿಯಲ್ಲಿ ಕಾಯಿ ಬಿಡುತ್ತೆ ನೋಡಿ. ತೋರಿಸಿ ಅದು ಹೆಂಗೆ, ಯಾವ ಥರ ಬಿಡುತ್ತೆ. ಇದು ರೆಂಬೆ ಹೊಡೆಯುತ್ತೆ. ರೆಂಬೆ ಬಂದು ಈ ತರ ಎಲೆ ಬರುತ್ತಲ್ವಾ, ಆ ರೆಂಬೆ ಕೊನೆಯಲ್ಲಿ 2 ಎಲೆ ಮಧ್ಯದಲ್ಲಿ ಈ ತರ ಹೂವು ಬರುತ್ತೆ, ಅದ್ರಲ್ಲಿ ಕಾಯಿ ಬರುತ್ತೆ. ಸೊ ಎಷ್ಟು ರೆಂಬೆಗಳು ಹೊಡೆಯುತ್ತೋ ಅಷ್ಟು ಒಳ್ಳೆಯದು ನೋಡಿ. ಇದ್ರ ಎಷ್ಟು ವಿಶೇಷತೆ ಇದೆ ಇದರದೆಲ್ಲ. ಕೃಷಿ ಪದ್ಧತಿಗೆ ನಮ್ಮ ಜಿತೇಂದ್ರ ಅವ್ರನ್ನ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಇನ್ನೊಂದು ವಿಡಿಯೋದಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ಆಗಿ, ಅಂದರೆ ಪ್ರತ್ಯೇಕವಾದ ಗಿಡಗಳ ಬಗ್ಗೆ, ಪ್ರತ್ಯೇಕವಾದ ಕೃಷಿ ಬಗ್ಗೆ, ಒಂದೊಂದೇ ಒಂದು ಕೃಷಿ ಗಿಡಗಳ ಬಗ್ಗೆ ಅದನ್ನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದರದ್ದು ಜೀವನ ಕ್ರಮ ಏನು, ಆಮೇಲೆ ಅದನ್ನು ಯಾವ ರೀತಿ ಬೆಳೀತಾರೆ, ಅದು ಎಷ್ಟು ತಿಂಗಳಿಗೆ ಅಥವಾ ಎಷ್ಟು ದಿನಗಳಿಗೆ ಕಟಾವು ಬರುತ್ತೆ, ಅದರದ್ದು ರೋಗ ಬಾಧೆಗಳ ಬಗ್ಗೆ ಅದೆಲ್ಲ ವಿಶೇಷವಾದಂಥ ಮಾಹಿತಿಗಳನ್ನು ಕೊಡ್ತಾರೆ ನಮ್ಮ ಜಿತೇಂದ್ರ ಅವರು. ಇವತ್ತು ಇನ್ನೊಂದು ತೋರಿಸ್ತಾ ಇದ್ದಾರೆ. ಇದೊಂದು ವಿಶೇಷವಾಗಿ ನೀವು ನೋಡ್ತಾ ಇದ್ದೀರಾ, ಈ ಬಂಡೆ ಮಧ್ಯದಲ್ಲಿ ಒಂದು ಮರ ಬಂದಿದೆ. ಅದು ನಮಗೆ ಬಹುಮುಖ್ಯವಾಗಿ ಬೇಕಾಗಿರುವಂತಹ ಬೇವಿನ ಮರ. ಬೇವಿನ ಮರನೇ ಬರಬೇಕು ಅಂತ ಏನಿಲ್ಲ, ಯಾವ ಮರ ಬೇಕಾದರೂ ಬರಬಹುದು. ಆದರೆ ವಿಶೇಷವಾಗಿ ಈ ಥರ ಬಂಡೆ ಮಧ್ಯದಲ್ಲಿ ಬರೋದಕ್ಕೆ ಕಾರಣ ಏನು? ಭೂಮಿಯಲ್ಲಿ ಬರ್ಬೋದು, ಅಂದರೆ ಮಣ್ಣಿರೋ ಜಾಗದಲ್ಲಿ ಬರ್ಬೋದು, ಆದರೆ ಬಂಡೆ ಮಧ್ಯದಲ್ಲಿ ಬರಬೇಕು ಅಂತಂದರೆ ಏನೋ ಅದರಲ್ಲಿ ವಿಶೇಷತೆ ಇದೆ ಅಂತ ಅರ್ಥ. ಸೊ ಈ ಥರ ಬಂಡೆ ಮಧ್ಯದಲ್ಲಿ ಬೆಳೆದ್ರೆ ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶ, ನೀರು ಅವೆಲ್ಲ ಹೇಗೆ ಸಿಗುತ್ತೆ? ಅದಕ್ಕೆ ಬಂಡೆ ಅಂದರೆ ಕಲ್ಲು ಮಧ್ಯದಲ್ಲಿ ನಿಮ್ಗೆ ಹೇಗೆ ಸಿಗುತ್ತೆ ನೀರು ಮತ್ತು ಪೋಷಕಾಂಶ? ಅದಕ್ಕೆ ಬೇಕಾಗಿರೋದು ಎಲ್ಲಿಂದ ಸಿಗುತ್ತೆ ಅಂತಂದರೆ ಆ ಬೇರಿನಲ್ಲಿ ಇರುವಂತಹ ಫಾರ್ಮಿಕ್ ಆ್ಯಸಿಡ್ ಅಂತ ಏನಿರುತ್ತೆ, ಅದು ಇಂತಹ ಮರಗಿಡಗಳಲ್ಲಿ ಬಹಳಷ್ಟು ಯಥೇಚ್ಛವಾಗಿರೋ ಕಾರಣದಿಂದ ಕಲ್ಲು ಮಧ್ಯದಲ್ಲಿ ಬಂದರೂ ಅಷ್ಟೇ, ಬಂಡೆ ಮಧ್ಯದಲ್ಲಿ ಬಂದರೂ ಅಷ್ಟೇ, ಬಂಡೆ ಮೇಲಿದ್ದರೂ ಅಷ್ಟೇ, ಬಂಡೆ ಸೀಳುವಂಥ ಶಕ್ತಿ ಅದರಲ್ಲಿರೋ ಕಾರಣ ಎಲ್ಲಿದ್ದರೂ ಬೆಳೆಯೋ ಶಕ್ತಿ ಅದರಲ್ಲಿರುತ್ತೆ. ಅದಕ್ಕೆ ನೀರು ಬೇಡ, ಗೊಬ್ಬರ ಹಾಕೋದು ಬೇಡ. ಅದಕ್ಕೆ ಅದರದ್ದು ವಿಶೇಷತೆ. ಈಗ ಅದು ದೊಡ್ಡದಾಗಿ ಬೆಳೆದಾಗ, ಕಾಂಡ ದಪ್ಪ ಆದಾಗ ಬಂಡೆ ಸೀಳ್ಕೊಂಡು ಹೆಂಗೆ ಬರುತ್ತೆ? ಅದು ಸೀಳ್ಸೋ ಶಕ್ತಿ ಅದರಲ್ಲಿ ಇರುತ್ತೆ. ಬಟ್ ಆ ಬಂಡೆ ಇವಾಗ ಶಕ್ತಿಶಾಲಿ ಆಗಿದ್ದು ಬಂಡೆಯಿಂದ ಸೀಳ್ಕೊಂಡು ಹೊರಗೆ ಬರಕ್ಕೆ ಆಗದೇ ಇರೋಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕಾಂಡ ಮಾತ್ರ ಸಣ್ಣದಾಗಿರುತ್ತೆ, ಬಾಕಿ ಮರ ಎಲ್ಲ ದಷ್ಟಪುಷ್ಟವಾಗಿ ಅಗಲವಾಗಿ ಬೆಳೆದಿರುತ್ತೆ. ಬಂಡೆ ಒಳಗಡೆ ಬೇರೆ ಹೆಂಗೆ ಹರಡ್ಕೊಳ್ಳುತ್ತೆ? ಬೇರಿನಲ್ಲಿ ಆ ಒಂದು ಫಾರ್ಮಿಕ್ ಆಸಿಡ್ ಅಂತ ನಾವೇನು ಹೇಳ್ತೀವಿ, ಫಾರ್ಮಿಕ್ ಆಸಿಡ್ ಯೂಶಲಿ ಯೂಸ್ಡ್ ಇನ್ ಗ್ರಾನೈಟ್ ಇಂಡಸ್ಟ್ರಿ. ಅಂದರೆ ಈ ಗ್ರಾನೈಟ್ ಕಲ್ಲುಗಳನ್ನು ಸ್ಲ್ಯಾಬ್ ಆಗಿ ನಾವೇನು ಉಪಯೋಗಿಸ್ತೀವಿ ಮನೆಯಲ್ಲಿ, ಅದನ್ನು ಕಟ್ ಮಾಡೋದಕ್ಕೋಸ್ಕರ ವಿಶೇಷವಾಗಿ, ಮತ್ತು ಈ ನಾವು ಭೂಮಿಯನ್ನು ತೋಡ್ಬಿಟ್ಟು ಅದನ್ನು ಅದಿರನ್ನು ತೆಗಿತೀವಲ್ಲ, ಅಂತಹ ಸಂದರ್ಭಗಳಲ್ಲಿ ಕಲ್ಲನ್ನು ಕೊರೆಯೋದಕ್ಕೋಸ್ಕರ ಫಾರ್ಮಿಕ್ ಆಸಿಡನ್ನು ಏನಕ್ಕೆ ಫಾರ್ಮಿಕ್ ಆಸಿಡ್ ಉಪಯೋಗಿಸ್ತೀವಿ ಅಂತಂದರೆ ಕಲ್ಲನ್ನು ಮೃದು ಮಾಡಿ ಕಟ್ ಮಾಡೋದಕ್ಕೋಸ್ಕರ ಅಷ್ಟೇ.
ಅದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಸಹಜವಾಗಿ ಈ ಥರ ಮರಗಿಡಗಳ ಒಂದು ಬೇರಿನಲ್ಲಿ ಸಹಜ ರೂಪದಲ್ಲಿ ಇರೋ ಕಾರಣದಿಂದ ಅದು ಅಲ್ಲಿ ಬೆಳೆಯುತ್ತೆ, ತಂತಾನೆ ಬೆಳೆಯುತ್ತೆ. ಇದು ಪ್ರಕೃತಿ ವಿಸ್ಮಯ. ಭಾಳ ಅತ್ಯದ್ಭುತವಾದಂಥ ಮಾಹಿತಿ ಕೊಟ್ರಿ, ಧನ್ಯವಾದಗಳು. ಮುಂದೆ ನೋಡೋಣ ಬನ್ನಿ ಇನ್ನೂ ವಿಶೇಷವಾದಂಥ ಗಿಡಗಳ ಬಗ್ಗೆ. ಇನ್ನೂ ಒಂದು ನೋಡೋಣ. ಇಲ್ಲಿ ನಮಗೆ ಸಪೋಟ ಗಿಡವನ್ನು ಕಾಣ್ತದೆ. ನೋಡಿ ಇದು ಸಪೋಟ ನಾಟಿ ಗಿಡದಲ್ಲಿ ಬಹುಮುಖ್ಯವಾಗಿ ನಮಗೆ ಕಾಣುವಂತಹ ಒಂದು ಬಾಧೆ ಏನು ಅಂತಂದ್ರೆ ಬೆಂಕಿ ರೋಗ ಅಂತ ಹೇಳ್ತಾರೆ. ಈ ಬೆಂಕಿ ರೋಗ ಬಂದು ಒಂದೊಂದು ಎಲೆ ಮೇಲೆ ಕೆಂಪು ಚುಕ್ಕೆ ಬರ್ತದೆ. ಈಗ ಹೇಗೆ ಮನುಷ್ಯರಿಗೆ ಅಮ್ಮ ಬರ್ತದೆ ಸಣ್ಣ ವಯಸ್ಸಿನಲ್ಲಿ, ಇದೆಯಾ ಅದರಲ್ಲಿ ಕಾಣ್ಬೋದಾ? ಇದರಲ್ಲಿ ಇಲ್ಲ, ಅಲ್ಲ ಅದಲ್ಲ, ಅದು ಬನ್ನಲ್ಲಿ ಕೆಂಪು ಚುಕ್ಕೆ ಅಂತ ಬರ್ತದೆ. ಅದು ವಿಶೇಷವಾಗಿ ಈ ಥರ ಸಹಜವಾಗಿ ಕಾಣುವಂತಹ ಈ ಒಂದು ಗಿಡಗಳಲ್ಲಿ ಈ ಬೆಳೆಯಲ್ಲಿ ಯಾವುದು ಸಪೋಟ ಅಂತ ಏನು ಹೇಳ್ತೀವಿ ಅಂಥದ್ರಲ್ಲಿ ಕಾಣುವಂಥದ್ದು ಒಂದು ರೋಗ, ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗ. ನೋಡಿ ಇದು ಅದಿಲ್ಲ ಅದರಲ್ಲಿ. ಆಮೇಲೆ ಈ ತರ ಇದು ಅದು ಸುರುಳಿ ಸುತ್ತುಕೊಳ್ತದೆ. ಯಾಕೆ ಅಂತಂದ್ರೆ ಇದರಲ್ಲಿ ಹುಳ ನೋಡಿ, ಇರುವೆಗಳು, ಇದರಲ್ಲಿ ಯಾವ ರೀತಿಯ ಕೀಟ ಬಾಧೆಗಳು ಇರ್ತದೆ ಅಂತ ನೋಡಿ. ಇದನ್ನೆಲ್ಲ ನೋಡ್ಕೋಬೇಕು, ಅದನ್ನು ಸ್ವಚ್ಛ ಮಾಡಬೇಕು. ಅಂತ ಕೆಟ್ಟಿರೋಂಥ ಅಥವಾ ಹುಳುಕಾಗಿರ್ತಕ್ಕಂಥ ಎಲೆಗಳನ್ನೆಲ್ಲ ನಾವು ಟ್ರಿಮ್ ಮಾಡಬೇಕು. ಇಲ್ಲಿ ನೋಡಿ ನ್ಯಾಚುರಲ್ ಆಗಿ ನಮ್ಮ ತೆಂಗಿನ ಸಿಪ್ಪೆಯನ್ನು ಬಳಸಿ ಮಲ್ಚಿಂಗ್ ಮಾಡಿದ್ದಾರೆ. ಮಲ್ಚಿಂಗ್ ಮಾಡೋದ್ರಿಂದ ಸ್ನೇಹಿತರೆ ನೋಡಿ ಇದರಲ್ಲಿ ಮಾಯ್ಶ್ಚರ್ ಕಂಟೆಂಟ್ ಹಾಗೆ ಉಳ್ಕೊಳ್ಳುತ್ತೆ. ಅದು ತಾನಾಗಿ ತಾನೇ ಆ ತೇವಾಂಶದಿಂದ ತೆಂಗಿನ ಚಿಪ್ಪು ಏನಿದೆ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ನಾವು ಅದಕ್ಕೊಂದು ಸ್ವಲ್ಪ ಸಗಣಿ ಗೊಬ್ಬರ, ನೀರು ಇತ್ಯಾದಿ ಕೊಟ್ಟಾಗ ನೆಲದಲ್ಲೇ ಇರ್ತಕ್ಕಂಥ ಭೂಮಿಲೇ ಇರ್ತಕ್ಕಂಥ ಒಂದು ಮಾಯ್ಶ್ಚರ್ನ ತೊಗೊಂಡು ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಇದನ್ನೇ ನಾವು ಸಾವಯವ ಕೃಷಿ ಅಂತ ನಾವು ಹೇಳ್ತೀವಿ. ನಾವು ಮುಂದಿನದ್ದು ನೀವು ನೋಡ್ತಾ ಇರ್ಬೋದು, ಇದು ಕಂದು ಬಣ್ಣದ ಒಂದು ಸೀಬೆಹಣ್ಣು ಅಂತ ಹೇಳ್ತಾರೆ. ಕಂದು ಬಣ್ಣದ ಸೀಬೆಹಣ್ಣು ವಿಶೇಷವಾಗಿ ಜಾಪನೀಸ್ ತಳಿ ಅಂತ ಹೇಳ್ತಾರೆ. ಜಪಾನ್ನಲ್ಲಿ ಇದನ್ನು ತರ್ಜುಮೆ ಮಾಡಿ ಅದರ ಒಂದೊಂದು ಜೀನ್ಸ್ ಅಂತ ನಾವೇನು ಹೇಳ್ತೀವಿ ವಂಶವಾಹಿಗಳು, ಅದನ್ನು ತೆಗೆದು ಬಹಳಷ್ಟು ಕಡೆ ಇದನ್ನು ಪ್ರಭೇದಗಳನ್ನು ಮಿಕ್ಸ್ ಮಾಡಿ, ಅಂದರೆ ಅದರಲ್ಲಿ ಪ್ರೂನಿಂಗ್ ಮಾಡಿ ಅಥವಾ ಅದು ಒಂದು ಮತ್ತು ಇನ್ನೊಂದರದ್ದು ಗ್ರಾಫ್ಟಿಂಗ್ ಕಸಿ ಮಾಡಿ ಬಂದಿರುವಂತಹ ಗಿಡ ಇದು. ಸೊ ಅದರಲ್ಲಿ ಒಂದು ಸಣ್ಣ ಕಾಯಿ ಕೂಡ ನಾವು ನೋಡ್ತಾ ಇರ್ಬೋದು. ಇದು ಬಂದು ಮೆರೂನ್ ಚೇಪೆಕಾಯಿ ಅಂತ ಹೇಳ್ಬಿಟ್ಟು ಸೀಬೆಹಣ್ಣು ಅಂತಲೂ ಕೂಡ ಹೇಳ್ತೀವಿ. ಮೆರೂನ್ ಕಂದು ಬಣ್ಣದ್ದು. ಇಲ್ಲಿ ನೋಡಿ ದೊಡ್ಡದೊಂದಿದೆ ನೋಡಿ, ಇಲ್ಲಿ ಕಾಯಿ ಇದೆ, ಚೇಪೆಕಾಯಿ. ನಾವು ಸಾಧಾರಣವಾಗಿ ಹಸಿರುದು ನೋಡಿರ್ತೀವಿ, ಪಿಂಕ್ ನೋಡಿರ್ತೀವಿ, ಕೆಂಪು ಬಣ್ಣದ್ದು. ಇದು ನೋಡಿ ನಾವು ಅದನ್ನು ಚಂದ್ರಬಿಕ್ಕೆ ಅಂತ ಕರಿತೀವಿ. ಇಲ್ಲಿ ನೋಡಿ ಕಂದು ಬಣ್ಣದ್ದಿದೆ. ನೋಡಿ ಇಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಒಂದು ಗಿಡಮೂಲಿಕೆ ಗಿಡ ಕೂಡ ಹೌದು. ಇದನ್ನು ನಾವು ವಿಷಮದಾರಿ ಅಂತ ಕರಿತೀವಿ. ಈ ವಿಷಮದಾರಿ ಎಷ್ಟು ಅತ್ಯದ್ಭುತವಾಗಿರ್ತಕ್ಕಂಥ ಔಷಧಿ ಗುಣಗಳನ್ನು ಹೊಂದಿದೆ ಅಂತಂದರೆ ಆಯುರ್ವೇದ, ಯುನಾನಿ ಪದ್ಧತಿಗಳಲ್ಲಿ, ಸಿದ್ಧೌಷಧದ ಪದ್ಧತಿಗಳಲ್ಲಿ ಭಾಳ ಉಪಯೋಗ ಆಗುತ್ತೆ. ನೋಡಿ ಇದು ವಿಷಮದಾರಿ. ಇದನ್ನು ವಿಷಮದಾರಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಇದು ಎಷ್ಟು ಕಹಿ ಅಂತ ಹೇಳಿದ್ರೆ ಆಗಲಕಾಯಿಗಿಂತ ಒಂದು 10 ಪಟ್ಟು ಕಹಿ ಇರ್ತದೆ. 10 ಪಟ್ಟು ಕಹಿ ಇರೋ ಕಾರಣದಿಂದ ಒಂದು ಗಾದೆ ಮಾತನ್ನು ಹೇಳ್ತಾರೆ, ಅದರಕ್ಕೆ ಸಿಹಿ ಉದರಕ್ಕೆ ಕಹಿ ಅಂತ ಹೇಳ್ತಾರೆ. ಯಾವುದು ಬಾಯಿ ನಾಲಿಗೆಗೆ ನಮಗೆ ಸಿಹಿ ರುಚಿ ಅನಿಸ್ತದೋ ಅದು ಇಲ್ಲಿ ಕಹಿ, ಅಂದರೆ ರೋಗ ರುಜಿನಗಳು ಉಂಟು ಮಾಡುವಂತಹ ಸ್ಥಳ. ಆದರೆ ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ ಯಾವುದು ಬಾಯಿಗೆ ಕಹಿ ಇರ್ತದೆ ಅದು ಹೊಟ್ಟೆಗೆ ಸಿಹಿ ಅಂತ. ಮತ್ತು ಇದರಲ್ಲಿ ಹೂವು ಕೂಡ ಬರ್ತದೆ. ಈ ಕಹಿ ಅಂಶ ಇರುವಂತಹ ಈ ಎಲೆಗಳನ್ನು ನಾವು ರುಬ್ಬಿ 100 ದಿನಗಳಲ್ಲಿ ಒಂದು ಸಲ ಅಥವಾ 2 ತಿಂಗಳಿಗೆ ಒಂದು ಸಲ ಅಥವಾ ವರ್ಷಕ್ಕೆ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ 4 ರಿಂದ 5 ಬಾರಿ ತೆಗೆದುಕೊಳ್ಬೋದು ಇದನ್ನ. ಇದರಿಂದ ಏನಾಗ್ತದೆ ಅಂತಂದರೆ ಕಿಡ್ನಿಯಲ್ಲಿ ಇರುವಂತಹ ಕೆಟ್ಟು ರಕ್ತ ಏನಿರ್ತದೆ ಅದು ಪ್ಯೂರಿಫೈ ಮಾಡುವಂತಹ ಒಂದು ಶಕ್ತಿ ಇದರಲ್ಲಿ ಇರ್ತದೆ. ಅಂದರೆ ಶರೀರದಲ್ಲಿ ಇರುವಂತಹ ರಕ್ತ ಕೆಟ್ಟಿರುವ ರಕ್ತವನ್ನು ಟಾಕ್ಸಿನ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಸಹಜವಾಗಿ ರಕ್ತ ಶುದ್ಧೀಕರಣ ಮಾಡುವಂಥ ಶಕ್ತಿ ಇದರಲ್ಲಿ ಇರ್ತದೆ. ಅದಕ್ಕೆ ಇದನ್ನು ವಿಷಮದಾರಿ. ಇದು ಮೊಗ್ಗು. ಇದು ಈ ರೀತಿ ಇರ್ತದೆ ಮೊಗ್ಗು. ನೋಡಿ ಸ್ವಲ್ಪ ಬಲಿತ ನಂತರ ಈ ರೀತಿ ಇರ್ತದೆ. ಹೂವು ಅರಳಿದ ನಂತರ ಈ ರೀತಿ ಇರ್ತದೆ. ನೋಡಿ ಅರಳಿದ ಹೂವು. ಸೊ ಇವನ್ನೆಲ್ಲ ನೀವು ಕೂಡ ನಿಮ್ಮ ಒಂದು ತೋಟ ಅಥವಾ ಮನೆ ಜಾಗ ಇತ್ತು ಅಂತಂದರೆ ನೀವು ಇದನ್ನೆಲ್ಲ ಬೆಳೆಸ್ಬೋದು. ತುಂಬ ಉಪಯೋಗಕ್ಕೆ ಬರ್ತದೆ ಇದು. ಬನ್ನಿ ಮುಂದೆ ಇನ್ನೂ ಹೆಚ್ಚಿನ. ನೋಡಿ ಸ್ನೇಹಿತರೆ, ಆವಾಗಲೇ ತೋರಿಸಿದ್ನಲ್ಲ ಮನೆ ನೋಡಿ ಎಷ್ಟು ಚೆನ್ನಾಗಿ ಸುಂದರವಾಗಿ ಕಟ್ಕೊಂಡಿದ್ದಾರೆ. ಇಟ್ಟಿಗೆಗಳನ್ನೆಲ್ಲ ಬಳಸಿ, ಇಟ್ಟಿಗೆ ಹೆಂಚು ನ್ಯಾಚುರಲ್ಲಾಗಿ ಪ್ರಾಕೃತಿಕವಾಗಿ ಇರಬೇಕು ಅಂತ ಬಳಸಿದ್ದಾರೆ ಒಳಗಡೆ ಎಲ್ಲ. ನೋಡಿ ಈ ಥರ ಒಂದು ಊರಿನ ಆಚೆ ಸೊ ನಮ್ಮ ಇಂಜಿನಿಯರ್ಸ್ಗಳು ಅಂತ ಏನು ಕರಿತೀವಿ, ಈಗೆಲ್ಲ ಯುವಕರು ಯುವತಿಯರೆಲ್ಲ ಕೃಷಿ ಕಡೆಗೆ ತುಂಬ ಒಲವು ತೋರಿಸ್ತಾ ಇದ್ದಾರೆ. ಅದು ತುಂಬ ಒಂದು ಸಂತೋಷಕರವಾಗಿರ್ತಕ್ಕಂಥ ಒಂದು ಸಾರ್ಥಕ ಬದುಕಿಗೆ ಒಂದು ಆಧಾರ. ಸೊ ನಮ್ಮ ಯುವಕರು ಯುವತಿಯರು ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ತೋಟ ಮಾಡಿದ್ದಾರೆ.
ಅಡಿಕೆ ತೋಟ ನೋಡಿ ಎಷ್ಟು ಸೊಗಸಾಗಿದೆ. ಬನ್ನಿ, ಇನ್ನೂ ಒಂದು ಅದ್ಭುತವಾದಂಥ ವಿಶೇಷವಾಗಿರ್ತಕ್ಕಂಥ ಸರ್ವೆ ಹೂವು, ಇದನ್ನು ಶಂಖಪುಷ್ಪಿ ಅಂತಲೂ ಕೂಡ ಹೇಳ್ತಾರೆ. ಸಂಸ್ಕೃತದಲ್ಲಿ ಅಪರಾಜಿತ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಬ್ಲೂ ಬಟರ್ಫ್ಲೈ ಅಂತ ಹೇಳ್ತಾರೆ. ಇದರ ವಿಶೇಷ ಏನು ಅಂತಂದರೆ, ಈ ಒಂದು ಎಲೆ ಒಂದು ಹೂವು 12 ನಿಂಬೆ ಹಣ್ಣಿಗಳಿಗೆ ಸಮಾನ. ಅಂದರೆ ಅದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ಈ ರೀತಿ 12 ನಿಂಬೆ ಹಣ್ಣುಗಳಿಗೆ ಒಂದು ಹೂವು ಸಮ. ಹಾಗಾಗಿ ವಾರಕ್ಕೆ ಒಂದು ಸಲನಾದರೂ ಒಂದು 4-5 ಹೂವುಗಳನ್ನು ತೆಗೆದುಕೊಂಡು ನೀರಿನಲ್ಲಿ ಕುದಿಸಿ 2 ಲೋಟ 1 ಲೋಟ ಬರುವಷ್ಟು ಆ ನೀರನ್ನು ಸ್ವಲ್ಪ ಬೆಲ್ಲದ ಜೊತೆಯಲ್ಲಿ ಕುಡಿಬೇಕಾಗ್ತದೆ. ಇದು ಕೇಶಕಾಂತಿ ಕೂದಲಿಗೆ ಸಂಬಂಧಪಟ್ಟಂಥ ವಿಚಾರಗಳಿಗೂ ಬಳಸ್ತಾರಲ್ವ? ಬಳಸಬಹುದು. ಆದರೆ ವಿಶೇಷವಾಗಿ ನಾವು ಇದನ್ನು, ಈ ಶಂಖಪುಷ್ಪಿಯನ್ನು, ಇದು ಮತ್ತು ಬ್ರಾಹ್ಮಿ ಅಂತ ನಾವು ಏನು ಹೇಳ್ತೀವಿ, ಒಂದೆಲಗ, ಆ ಬ್ರಾಹ್ಮಿಯನ್ನು ಮಕ್ಕಳಿಗೆ ಒಂದು ಸ್ವರಸವಾಗಿ ಕುಡಿಸ್ತಾರೆ. ಯಾಕೆ ಅಂತಂದರೆ ಶರೀರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಸಂಚಲನೆ ಮೆದುಳಿಗೆ ಆಗುವ ಕಾರಣದಿಂದ ಅವರಿಗೆ ಸ್ವರಸ ಅಂತ ನೀವು ಹೇಳಿದ್ರಿ. ಸ್ವರಸ ಅಂತಂದರೆ ನಮ್ಮ ವೀಕ್ಷಕರಿಗೆ ಏನಂತ ತಿಳಿಸ್ಬೇಕು. ಸ್ವರಸ ಅಂತಂದರೆ ಸೊಲ್ಯೂಷನ್, ಡಿಕಾಕ್ಷನ್ ಅಂತ ಕೂಡ ಹೇಳ್ತೀವಿ, ಸೊಲ್ಯೂಷನ್ ಅಂತ ಕೂಡ ಹೇಳ್ತೀವಿ. ಅದರ ಬೀಜಗಳನ್ನು ತೋರಿಸಿ. ಅದರ ಬೀಜಗಳು ಈ ರೀತಿ ಇರ್ತವೆ, ಕಾಯಿ ಹಾಗೂ ಬೀಜ. ನೋಡಿ, ಒಣಗಿದ ಮೇಲೆ ಈ ಥರ ಕಾಣ್ತದೆ, ಅಪರಾಜಿತ. ಆಮೇಲೆ ಇದು ಬಂದು ನಲ್ಲಿಕಾಯಿ, ನಾಡನಲ್ಲಿ ಅಂತಲೂ ಕೂಡ ಹೇಳ್ತಾರೆ. ರಾಸ್ಬೆರೀಸ್, ಬೆರೀಸ್ ಅಂತಲೂ ಕೂಡ ಹೇಳ್ತಾರೆ. ಇದನ್ನು ಗೂಸ್ಬೆರೀಸ್ ಅಂತ ಇಂಗ್ಲೀಷಲ್ಲಿ. ನಾಟಿ ನೆಲ್ಲಿ, ನಾಡನೆಲ್ಲಿ, ನಾಟಿ ನೆಲ್ಲಿ. ನೋಡಿ ಸ್ನೇಹಿತರೆ, ಇದು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಗಿಡಮೂಲಿಕೆ. ನೋಡ್ಕೊಳ್ಳಿ ಇದನ್ನು. ಇದು ಬಂದ್ಬಿಟ್ಟು ದಾಗಡಿ ಬಳ್ಳಿ ಅಂತ ಕರಿತೀವಿ. ಇದು ಲೈಂಗಿಕ ಸಮಸ್ಯೆಗಳಲ್ಲಿ ಹೆಚ್ಚಾಗಿ ಒಂದು ಔಷಧಿಯಾಗಿ ಬಳಸ್ತೀವಿ. ಇದರದ್ದು ಹೆಚ್ಚಿನ ಮಾಹಿತಿನ ಇದನ್ನೇ ಒಂದು ಪ್ರತ್ಯೇಕವಾದಂಥ ಒಂದು ವಿಡಿಯೋ ಮಾಡ್ತೀನಿ ದಾಗಡಿ ಬಳ್ಳಿ ಬಗ್ಗೆ. ಬಳ್ಳಿ ನೋಡ್ಕೊಳ್ಳಿ, ಇದು ದಾಗಡಿ ಬಳ್ಳಿ. ಇದು ತುಂಬ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಔಷಧಿ ಸಸ್ಯ ದಾಗಡಿ ಬಳ್ಳಿ. ನೋಡಿ ಹೂವು ಯಾವ ಥರ ಇರುತ್ತೆ, ಹೂವು ಯಾವ ಥರ ಚಿಗುರುತ್ತೆ ಅಂತ. ಇದು ಹೂವು. ನೋಡಿ ಸ್ನೇಹಿತರೆ, ನಮ್ಮ ಸರ್ವೇ ಸಾಮಾನ್ಯವಾಗಿ ಕಾಳ್ತಕ್ಕಂಥ ಕೆಂಪು ದಾಸವಾಳ ನೋಡಿ ಎಷ್ಟು ಅದ್ಭುತವಾಗಿ, ಎಷ್ಟು ರಕ್ತಗೆಂಪು ವರ್ಣ. ನೋಡಿ ಇದೇ ಪೋಲನ್ ಗ್ರೈನ್ಸ್. ನೋಡಿ ಅಲ್ಲಿ ತುದಿಯಲ್ಲಿ ನೀವು ಕಾಣ್ಬೋದು ಅಂಟ್ಕೊಂಡಿರುತ್ತೆ, ಇದೇ ಪೋಲನ್ ಗ್ರೈನ್ಸ್. ದುಂಬಿಗಳು ಇದನ್ನು ಗಂಡು ಹೂವು ಮತ್ತು ಹೆಣ್ಣು ಹೂವು ಪರಾಗ ಮಾಡುತ್ತಲ್ಲ, ಮೇಟಿಂಗ್ ಅಂತ ಕರಿತೀವಿ ನಾವು, ಪಾಲಿನೇಷನ್ ಅಂತ ಕರಿತೀವಿ ನಾವು. ಸೊ ಈ ಒಂದು ಏನು ಪರಾಗ ಇದೆ, ಇದನ್ನೇ ಒಂದು ಹೂವಿಂದ ಮತ್ತೊಂದು ಹೂವಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಆಗ ಗಿಡ ಮತ್ತು ಹೂವು ಬೆಳಿಲಿಕ್ಕೆ ಒಂದು ಸಹಾಯ ಆಗ್ತದೆ. ನೋಡಿ ಕಾಯಿ ಹೇಗಿರುತ್ತೆ ಅಂತ. ಇದೆಲ್ಲ ಬಂದ್ಬಿಟ್ಟು ನಾಟಿ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥದ್ದು. ನೋಡ್ಬೋದು ನೀವು, ಎಲ್ಲ ಸಗಣಿ ಗೊಬ್ಬರಗಳನ್ನು ಬಳಸಿ ಮಾಡ್ತಾರೆ. ಸಗಣಿ ಗೊಬ್ಬರ, ಹಾಗೆ ಎರೆಹುಳ ಗೊಬ್ಬರ. ನೋಡ್ಬೋದು ಮಾವು ಎಷ್ಟು ಸೊಗಸಾಗಿ ಬೆಳೆದಿದೆ. ಸ್ನೇಹಿತರೆ ನೋಡಿ, ಏಲಕ್ಕಿ ಬಾಳೆ ಎಷ್ಟು ಅದ್ಭುತವಾಗಿ ಒಂಬಳೆ ಹೊಡೆದಿದೆ. ಈ ಹೂವದಲ್ಲಿ ಪಲ್ಯ ಮಾಡ್ತೀರಾ? ನೋಡಿ ಜೇನು ಕೂಡ ಪರಾಗ ಮಾಡ್ತಾ ಇದೆ. ಅದರಲ್ಲಿರ್ತಕ್ಕಂಥ ಒಂದು ಏನು ಸ್ವಾರಸ ಇದೆ ಅದನ್ನು ಹೀರ್ತಾ ಇದ್ದಾವೆ. ಅಲ್ಲಿ ನೋಡ್ಬೋದು ಬಾಳೆ ಬಿಟ್ಟಿದೆ, ಇನ್ನು ಎಳೆಯ ಅಂತ ಕಾಯಿ ಹೇಗಿದೆ. ಇದು ಏಲಕ್ಕಿ ಬಾಳೆ ನೋಡಿ ಎಷ್ಟು ಚೆನ್ನಾಗಿ ಸೊಗಸಾಗಿ ಬಂದಿದೆ. ಸ್ನೇಹಿತರೆ ನೋಡಿ, ಇದೊಂದು ವಿಶೇಷ ನೋಡಿ. ಇದು ಬಂದ್ಬಿಟ್ಟು ಬೇವಿನ ಮರ. ಆದರೆ ನಾವು ನಮ್ಮ ಹಳ್ಳಿ ಭಾಷೆ ಕಡೆ ನಾವು ಬಂದ್ರಿಕೆ ಅಂತ ಹೇಳ್ತೀವಿ, ಬದನಿಕೆ ಅಥವಾ ಬಂದ್ರಿಕೆ ಹೊಡೆಯೋದು ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಒಂದೇ ಗಿಡದಲ್ಲಿ 2 ಒಂದು ಸಸ್ಯಗಳಿವೆ. ನೋಡಿ ಇದು ಬೇವು, ಅದೇ ಕಾಂಡದಲ್ಲಿ ಬೇರೊಂದು ಗಿಡ ಬೆಳೆದಿದೆ.
ನೋಡ್ಬೋದು ನೀವು. ನೋಡಿ, ಇಲ್ಲಿ ಬೇವಿದೆ, ಇಲ್ಲಿ ಬೇರೆ ಇದೆ. ಆದರೆ ಕಾಂಡ ಒಂದೇ ಮರದಲ್ಲಿ 2 ಮರಗಳಿದೆ ನೋಡಿ. ಇದು ಕೌಲು ಹೊಡೆದಿರ್ತಕ್ಕಂಥದ್ದು ಅಥವಾ ಇನ್ನೊಂದು ಯಾವುದದು ಬಂದರಿಕೆ, ಅದನ್ನು ನಾನು ತಿಳಿಸ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನೋಡಿ ಸ್ನೇಹಿತರೆ, ಪಪ್ಪಾಯ ನೋಡಿ, ಕಾಯಿಗಳು ಹೇಗೆ ಬಿಟ್ಟಿದೆ, ನಾಟಿ ಪಪ್ಪಾಯ ನೋಡಿ ಎಷ್ಟು ಸೊಗಸಾಗಿ ಬಿಟ್ಟಿದೆ ಕಾಯಿಗಳು. ಎಲ್ಲ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥದ್ದು, ಯಾವುದೇ ರೀತಿಯಾದಂಥ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿಲ್ಲ. ನೋಡಿ ಕಾಯಿ ನೋಡಿ. ನೋಡಿ, ಈಗ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈ ಬೇವಿನ ಮರದಲ್ಲಿ ನಾವು ಏನು ಕಾಣ್ತಾ ಇದ್ದೀವಿ, ಇದೆಲ್ಲ ಬೇವಿನ ಬೀಜ. ಈ ಬೇವಿನ ಮರದಲ್ಲಿ ಯಾವುದೇ ಒಂದು ಅಂಗಾಂಗವನ್ನು ನೀವು ತೆಗೆದುಕೊಳ್ಳಿ, ಎಲೆ ಆಗಿರಬಹುದು, ಸಣ್ಣ ರೆಂಬೆ ಆಗಿರಬಹುದು, ಕಡ್ಡಿಯೇ ಆಗಿರಬಹುದು, ದೊಡ್ಡ ರೆಂಬೆಯೇ ಆಗಿರಬಹುದು, ಕಾಂಡವೇ ಆಗಿರಬಹುದು, ತೊಗಟೆಯೇ ಆಗಿರಬಹುದು, ಯಾವುದನ್ನು ನೀವು ರುಚಿಸಿದರೆ, ಟೇಸ್ಟ್ ಮಾಡಿದರೆ ನಿಮಗೆ ಅದು ಕಹಿ ಅಂಶ ಇರ್ತದೆ. ಆದರೆ ವಿಶೇಷವಾಗಿ ನಾವು ಇವತ್ತು ನಿಮಗೊಂದು ತೋರಿಸ್ತೇನೆ. ಇದು ಹಣ್ಣು. ಈ ಹಣ್ಣು ಬಹಳ ಸಿಹಿಯಾಗಿರ್ತದೆ. ಬೇವಿನ ಮರ ಕಹಿ ಇದ್ರೂ ಹಣ್ಣು ಮಾತ್ರ ಸಿಹಿ. ಇದು ಪ್ರಕೃತಿಯ ಒಂದು ವಿಚಿತ್ರ, ಅದ್ಭುತ. ನೋಡಿ ವೀಕ್ಷಕರೇ, ನೀವು ನಿಜವಾಗ್ಲೂ ಅದ್ಭುತ. ಒಂದ್ಸರಿ ನೀವು ಅದನ್ನು ತಿಂದುಬಿಟ್ಟು ನೋಡಿ. ನಮ್ಮ ಜಿತೇಂದ್ರ ಅವರು ಇನ್ನೊಂದು ಹಣ್ಣನ್ನು ಹುಡುಕ್ತಾ ಇದ್ದಾರೆ, ಬೇವಿನ ಒಂದು ಬೀಜ. ಬೇವಿನ ಬೀಜದಲ್ಲಿ ಬೇವಿನ ಎಣ್ಣೆ ತೆಗಿಬೋದು, ಆದರೆ ಅದು ಹಸಿಯಾಗಿದ್ದಾಗಲ್ಲ. ಬೇವಿನ ಬೀಜಗಳು ಬಲ್ತಾಗ ಅದು ಒಣಗಿ ಕೆಳಗೆ ಬೀಳುತ್ತೆ. ಬಿದ್ದಾಗ ಅದರ ತೊಗಟೆ, ಅದರ ಸಿಪ್ಪೆ ಏನಿದೆ ಅದೆಲ್ಲ ಕಳಚಿ ಹೋಗುತ್ತೆ. ಅದು ಕಳಚಿ ಹೋದ್ಮೇಲೆ ಬೀಜಗಳಿರ್ತದಲ್ಲ, ಆ ಬೀಜಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿದರೆ ಅದನ್ನು ಮತ್ತೆ ನಾವು ಗಾಣದಲ್ಲಿ ಹಾಕಿ ನಾವು ಅದನ್ನು ರುಬ್ಬಿದಾಗ ನಮಗೆ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಬೇವಿನ ಎಣ್ಣೆ ಸಿಗುತ್ತೆ. ಬೇವಿನ ಎಣ್ಣೆ ನಾವು ಏನು ಚರ್ಮರೋಗ ವ್ಯಾಧಿಗಳಲ್ಲಿ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ಕೆಲವಷ್ಟು ಒಂದು ರೋಗ ರುಜಿನಾದಿಗಳಿಗೆ ಅದನ್ನು ಔಷಧಿಯಾಗಿ ಬಳಸ್ಬೋದು. ಆದರೆ ಬೇವಿನ ಎಣ್ಣೆಯನ್ನು ಬಳಸಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಬಳಸಬೇಕು. ಅತಿಯಾಗಿ ಅದನ್ನು ಇಂಟೇಕ್ ಮಾಡಬಾರ್ದು. ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ದೇಹದ ಒಳಗಡೆ ತೊಗೋಬಾರ್ದು. ದೇಹದ ಹೊರಗಡೆ ತಲೆ ಹೊಟ್ಟಿಗೆ ಕೊಬ್ಬರಿ ಎಣ್ಣೆ ಒಟ್ಟಿಗೆ ನೀವು ಬೇವಿನ ಎಣ್ಣೆಯನ್ನು ಬೆರೆಸಿ ಅದನ್ನು ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆ ಹೊಟ್ಟು, ತಲೆಯಲ್ಲಿ ಚರ್ಮ ರೋಗಗಳು, ಸ್ಕ್ಯಾಲ್ಪು ಅಂತ ಏನು ಕರಿತೀವಿ ನಾವು, ಅದರ ಸಂಬಂಧಪಟ್ಟಂತೆ ಏನಾದರೂ ರೋಗ ರುಜಿನಾದಿಗಳಿದ್ದರೆ ಅದು ನಿವಾರಣೆ ಆಗ್ತದೆ. ಮೈಯಲ್ಲಿ ಹಚ್ಕೊಂಡು ಅದನ್ನು ಬಿಸಿನೀರಲ್ಲಿ ಸ್ನಾನ ಮಾಡೋದ್ರಿಂದ ನಿಮಗೆ ಚರ್ಮ ವ್ಯಾಧಿಗಳೆಲ್ಲ ನಿವಾರಣೆ ಆಗ್ತದೆ. ಒಂದು ಟ್ರೈ ಮಾಡಿ. ಬೇವಿನ ಸೊಪ್ಪಲ್ಲೂ ಕೂಡ ಅಷ್ಟೇ, ಬೇವಿನ ಸೊಪ್ಪಿನ ರಸದಿಂದ ಸ್ನಾನ ಮಾಡಿದರೂ ಕೂಡ